ಬಹಳ ಹಿಂದೆ ನಮ್ಮೊಂದಿಗೆ ವಿಚಿತ್ರವೆನಿಸಬಹುದಾದ 2 ತಲೆಯ ಒಂದೇ ದೇಹದ ಬೇರುಂಡ ಪಕ್ಷಿಗಳು ಇದ್ದವು. ಪ್ರಕೃತಿ ವಿಕೋಪದಿಂದಾಗಿ ಇಂದು ಅವು ಸಂಪೂರ್ಣವಾಗಿ ನಾಶವಾಗಿವೆ. ಆದರೆ ಅಂತಿಮವಾಗಿ ಉಳಿದಿದ್ದ ಒಂದೇ ಒಂದು ಬೇರುಂಡ ಪಕ್ಷಿ ಹೇಗೆ ತನ್ನ ಅಂತ್ಯವನ್ನು ಕಂಡಿತು ಎಂಬುದನ್ನು ತಿಳಿಯೋಣ. ಒಚಿದು ದಿನ ಬೇರುಂಡ ಪಕ್ಷಿ ತುಂಬಾ ಹಸಿದಿತ್ತು. ಆಹಾರಕ್ಕಾಗಿ ಅಲ್ಲಲ್ಲಿ ಹುಡುಕುತ್ತಿತ್ತು. ಆಗ ಪಕ್ಷಿಯ ಎಡತಲೆ ನೆಲದ ಮೇಲೆ ಬಿದ್ದಿದ್ದ 2 ಹಣ್ಣುಗಳನ್ನು ನೋಡಿತು. ತಕ್ಷಣವೇ ಅಲ್ಲಿಗೆ ಹೋಗಿ ಹಣ್ಣೊಂದನ್ನು ತುಂಡು ಮಾಡಿ ತಿಂದು ರಸ ಕುಡಿದು, ಆಹಾ, ಎಷ್ಟೊಂದು ರುಚಿಯಾಗಿದೆ ಎಂದಿತು. ಆಗ ಪಕ್ಷಿಯ ಬಲತಲೆಯು, ನನಗೂ ಒಂದು ಹಣ್ಣು ಕೊಡು, ಅದರ ರುಚಿ ನೋಡುತ್ತೇನೆ, ಅದು ರಸಭರಿತವಾಗಿರುವಂತಿದೆ ಎಂದು ಕೇಳಿತು. ಇಲ್ಲ, ನಾನ್ ಕೊಡುವುದಿಲ್ಲ. ಈ ಹಣ್ಣುಗಳು ತುಂಬಾ ಸಿಹಿಯಾಗಿವೆ, ನಾನೊಬ್ಬನೇ ತಿನ್ನುತ್ತೇನೆ. ಇದೇನು ಅಂತಹ ದೊಡ್ಡ ಸಂಗತಿಯಲ್ಲ. ಹೇಗಿದ್ದರೂ ನಮ್ಮಿಬ್ಬರ ಹೊಟ್ಟೆ ಒಂದೇ ಅಲ್ಲವೇ ಎಂದು ಪಕ್ಷಿಯ ಎಡತಲೆಯು ಹೇಳಿತು. ಇಂತಹ ಅನಿರೀಕ್ಷಿತವಾದ ಮಾತಿನಿಂದ ಪಕ್ಷಿಯ ಬಲತಲೆಗೆ ಬೇಸರವಾಯಿತು. ಅದು ಯೋಚಿಸಲು ಪ್ರಾರಂಭಿಸಿತು. ತುಂಬಾ ಜಾಣನಂತೆ ಆಡುತ್ತಾನೆ. ನಾನು ಹಣ್ಣಿನ ರುಚಿ ನೋಡಲು ಬಯಸಿದ್ದೇನೆ ಹೊರತು ಹೊಟ್ಟೆ ತುಂಬಿಸಿಕೊಳ್ಳಲು ಅಲ್ಲ. ಇವನಿಗೆ ಸರಿಯಾದ ಪಾಠ ಕಲಿಸುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಿತು. ಈ ಬಗೆಯ ಆಲೋಚನೆಯು ಬರುತ್ತಿದ್ದಂತೆಯೇ ಪ್ರತೀಕಾರ ಮಾಡುವ ಮನಸ್ಸಿನಿಂದ ಪಕ್ಷಿಯ ಬಲತಲೆಯು ಸುತ್ತಲೂ ನೋಡಿತು. ಹತ್ತಿರದ ಪೊದೆಯೊಂದರ ಬಳಿಯಿದ್ದ ವಿಷದ ಹಣ್ಣುಗಳನ್ನು ಕಂಡು ಅಲ್ಲಿಗೆ ಎಳೆದೊಯ್ದು ಹಣ್ಣನ್ನು ಕೊಕ್ಕಿನಿಂದ ಕುಕ್ಕಿ ಅದು ಕಹಿಯಾಗಿದ್ದರೂ ನುಂಗಿತು. ನಮ್ಮಿಬ್ಬರ ಹೊಟ್ಟೆ ಒಂದೇ, ಆದ್ದರಿಂದ ನಾನು ಈ ವಿಷದ ಹಣ್ಣನ್ನು ತಿಂದಿದ್ದೇನೆ. ಈಗ ನೀನು ಇದರ ಪರಿಣಾಮ ಎದುರಿಸುತ್ತೀಯ ಎಂದಿತು. ಆದರೆ ಈ ಮೂರ್ಖ ತಲೆಗೆ ತಾನೂ ಕೂಡ ಈ ವಿಧಿಯಾಟದಲ್ಲಿ ಭಾಗಿಯಾಗಿರುತ್ತೇನೆಂಬುದು ತಿಳಿಯಲಿಲ್ಲ. ವಿಷದ ಹಣ್ಣು ಹೊಟ್ಟೆ ಸೇರಿ ಪಕ್ಷಿಯ ದೇಹವನ್ನೆಲ್ಲ ವ್ಯಾಪಿಸಿತು. ಸಂಕಟ ಪಡುತ್ತಾ ಬೇರುಂಡ ಪಕ್ಷಿ ಸಾವನ್ನಪ್ಪಿತು. ಪಕ್ಷಿಯ 2 ತಲೆಗಳಲ್ಲಿ ಸಾಮರಸ್ಯವಿಲ್ಲದೆ ಸ್ವಾರ್ಥ, ಅಸೂಯೆಯ ಪರಿಣಾಮವಾಗಿ ಅಂತಿಮವಾಗಿ ಉಳಿದಿದ್ದ ಒಂದೇ ಒಂದು ಬೇರುಂಡ ಪಕ್ಷಿಯು ತನ್ನ ಅಂತ್ಯವನ್ನು ಕಂಡಿತು. ಸಾರಾಂಶ: ಸಮರಸವೇ ಜೀವನ.